ನಮಸ್ಕಾರ. ವೆಲ್ಕಮ್ ಟು ಫಿಸಿಕ್ಸ್ ವಿತ್ ಕರೋಡ್. 1513 ಸಬ್ಸ್ಕ್ರೈಬರ್ಸ್ ಆದ್ರೆ ಇವತ್ತಿಗೆ. ಸೀರಿಯಸ್ಲಿ, ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಐ ಥ್ಯಾಂಕ್ ಯು ಪೀಪಲ್. ಬಹಳನೇ ಖುಷಿ ಆಯ್ತು. ನನ್ನ ಫ್ರೆಂಡ್ಸು, ನನ್ನ ಕೊಲೀಗ್ಸು ಆ್ಯಂಡ್ ದೋಸ್ತಿ ಒಳಗೆ ಹೆಂಗಿರ್ತದಂದ್ರೆ ಕೆಲವೊಬ್ರು ಸಜೆಷನ್. ಓಕೆ, ನನಗೆ ಭಾಳ ಹಿಂಗೆ ಚಲೋ ರೆಸ್ಪಾನ್ಸ್ ಮಾಡಿದವ್ರು ಎಲ್ಲರಿಗೂ. ರೈಟ್, ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್. ಸ್ವಲ್ಪ ಇದು ಹೆಂಗೆ ಹೇಳ್ಬೇಕಪ್ಪ ಅಂತ ಅನಿಸ್ತದೆ, ಬಟ್ ಆಲ್ಸೋ ಅದೇ. ಬಟ್ ಎನಿವೆ, ಐ ವಾಂಟ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿಬಡಿ. ರೈಟ್, ಇನ್ಯೂ ಸಂಡೇ ಇವತ್ತು ಉತ್ತರ ಭೂಪ ಏನ್ ಮಾತಾಡೋಣ? ಮಾತಾಡೋದು ಹೆಂಗಂತ ಮಾತಾಡೋದು ಅನ್ನೋಕ್ಕಿಂತ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡೋಣ ಅಂತ. ಅಂದ್ರೆ ಭಾಷಾ ಸುಧಾರಣೆ ಬಗ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದ್ರ ಬಗ್ಗೆ ನನಗೆ ತಿಳಿದಂಗೆ ನಾನು ಮಾತಾಡ್ತೀನಿ. ಓಕೆ, ಒಬ್ಬ ಸೈನ್ಸ್ ಮಾಸ್ಟರ್, ನಾನು ಸೈನ್ಸ್ ಸ್ಟೂಡೆಂಟ್. ನಾನು ಜಗತ್ತನ್ನ ಯಾವಾಗ್ಲೂ ಲಾಜಿಕಲಿನೇ ನೋಡ್ತಿರ್ತೀನಿ. ತರ್ಕ ಅನ್ನೋದು ನನ್ನ ಜೀವನಕ್ಕೆ ಬಹಳ ಅಂಟ್ಕೊಂಡ್ಬಿಟ್ಟಿರ್ತದೆ. ಓಕೆ, ಒಂದು ಸ್ಟ್ರಾಂಗ್ ಬಿಲೀಫ್ ಏನ್ ಗೊತ್ತ ನನಗೆ, ಯಾರಿಗೆ ಬಹಳ ಭಾಷೆ ಬರ್ತಿರ್ತಾವ ನೋಡ್ರಿ, ಅಂದ್ರೆ ಕನ್ನಡ, ಇಂಗ್ಲಿಷು, ತಮಿಳು, ತೆಲುಗು, ಓಕೆ, ಎಲ್ಲಾ ಹಿಂಗ ಭಾಷೆಗಳು ಬರ್ತಿರ್ತಾವ ನೋಡ್ರಿ, ಮರಾಠಿ, ಓದೋದು ಬರೆಯೋದು ಎಲ್ಲ ಬರ್ತಿರ್ತಾವ ನೋಡ್ರಿ. ಅವರು ಮ್ಯಾಥಮೆಟಿಕಲ್ ಮೈಂಡ್ ಸೆಟ್ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಅಂದ್ರೆ ಅವ್ರ ಲಾಜಿಕ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿ. ಯಾಕಂದ್ರೆ ಈ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಒಳಗೆ ಏನು ಸಿಂಟ್ಯಾಕ್ಸ್ ಇರ್ತದಲ್ಲ, ಅಂದ್ರೆ ಏನೊಂದು ಪದ್ಧತಿ ಇರ್ತದಲ್ಲ, ಅದು ಎಲ್ಲಾ ಭಾಷೆಗೂ ಅಪ್ಲಿಕೇಬಲ್ ಇರೋದಿಲ್ಲ. ಚೇಂಜ್ ಮಾಡ್ಕೋತಿರ್ತಾರೆ. ಈ ಲಾಜಿಕ್ ಅನ್ನ ಐಡೆಂಟಿಫೈ ಮಾಡಿರ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಓಕೆ, ಅಂದ್ರೆ ಭಾಷೆ ಕಲೀಲಿಕ್ಕೂ ಬಹಳ ಲಾಜಿಕ್ ಬೇಕಾಗತ್ತೆ ಅನ್ನೋದೊಂದು ಮಾತಿದೆ. ನಾನು ಈಗ ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಈಗಿನ ಮೇಜರ್ ಪ್ರಾಬ್ಲಮ್ ಇದು, ಟು ಬಿ ವೆರಿ ಆನೆಸ್ಟ್ ವಿತ್ ಯು. ನೀವು ಓದು ಬರಹ ಅಥವಾ ಮಾತಾಡೋದು, ಲ್ಯಾಂಗ್ವೇಜ್ ಕಡೆ ಗಮನ ಕೊಡ್ತಿಲ್ಲ ಅನ್ನೋದು ನನಗೆ ಅನಿಸ್ತಾ ಇದೆ. ನಡೀತದ ಬಿಡು ಅನ್ನೋ ಆಟಿಟ್ಯೂಡ್ ಇದೆ. ಇದರ ಅರ್ಥ ನೀವು ಲ್ಯಾಂಗ್ವೇಜ್ ಹಿಂಗೆ ಸಬ್ಜೆಕ್ಟ್ ಆಗಿ ತಗೊಳ್ರಿ ಅಂತ ಆ ವಿಷಯವಾಗಿ ಹೇಳ್ತಿಲ್ಲ ನಾನು. ಯಾಕಪ್ಪ ತಪ್ಪುಗಳು ಅಂತೂ ಬಹಳನೇ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನಾ ಮಾತಾಡ್ತಿರೋದು. ಒಂದಷ್ಟು ಲಿಸ್ಟ್ ಮಾಡಿದ್ದೀನಿ ನಾನು. ಯೂಶಲಿ ಇಂಥವು ಫೇಮಸ್ ಪರ್ಸನಾಲಿಟಿ ಲಿಸ್ಟ್ ಅಂತ ಬಂತು ಅಂದ್ರೆ, ಒಂದು ಆಕ್ಟ್ರೆಸ್ ಇರಬೇಕು, ಓಕೆ, ಎರಡನೇದು ಇಂಡಸ್ಟ್ರಿಯಲಿಸ್ಟ್ ಇರಬೇಕು, ಓಕೆ, ಮೂರನೇದು ಮಾಸ್ತರ್ ಆಗಿರ್ಬೇಕು. ಅಂದ್ರೆ ಮಾಸ್ತರ್ ಬಹಳ ಹಿಂಗ ಈ ದೊಡ್ಡ ಒಂದು ಕ್ರೌಡ್ ಸಿಗ್ಲಿಕ್ಕಿಲ್ಲ, ಬಟ್ ಜನರಲಿ ಹೇಳ್ತಿರೋದು. ನಾನು ಇವತ್ತು ಆಕ್ಟ್ರೆಸ್ ಲಿಸ್ಟ್ ಮಾಡ್ಕೊಂಡೇನಿ. ಮತ್ತೆ ನೀವು ಹಿಂಗ್ಯಾಕ್ ಮಾಡಿದಪ್ಪ, ಇವ ಸೈಂಟಿಸ್ಟ್ ಯಾಕೆ ಮಾಡ್ಲಿಲ್ಲ ಹಂಗೆಲ್ಲ ಕೇಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ನನಗೆ ಅನ್ಸಿದ್ದಿದ್ದು. ಓಕೆ, ಸ್ಟಾರ್ಟ್ ಮಾಡೋಣ. ಮೊದಲನೇದು ಅಮಿತಾಬ್ ಬಚ್ಚನ್. ಯಾರಿಗ್ ಗೊತ್ತಿಲ್ಲ ಹೇಳ್ರಿ? ಓಕೆ, ಅಗ್ದಿ ನಿಖರವಾಗಿ ಏನೂ ಮಿಸ್ಟೇಕ್ ಇರಲಾರ್ದೆ, ಓಕೆ, ಒಂದು ಭಾಷೆನ ಮಾತಾಡಪ್ಪ ಅಂತಂದ್ರೆ ಈ ಮನುಷ್ಯನಷ್ಟು ಚಲೋ ಇನ್ಯಾರೂ ಮಾತಾಡ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಕರೆಕ್ಟಾ? ಇವರೆಲ್ಲದ್ರಲ್ಲೂ ಒಂದು ಕಾಮನ್ ಅಬ್ಸರ್ವೇಷನ್ ಇದೆ, ಅದ್ ಲಾಸ್ಟಿಗೆ ಹೇಳ್ತೇನೆ ನಾನು ನಿಮ್ಗೆ. ವಿಡಿಯೋ ಪೂರ್ತಿ ನೋಡ್ರಿ. ಇರ್ಫಾನ್ ಖಾನ್. ಓಕೆ, ಇರ್ಫಾನ್ ಖಾನ್ ಅದು ಇನ್ಫ್ಯಾಕ್ಟ್ ಲ್ಯಾಟಿನ್ ಅಮೆರಿಕನ್ ಆಕ್ಸೆಂಟ್ ಇದೆ ಅಂತ ಹೇಳಿ ಬಹಳ ಪಾಪ್ಯುಲರ್ ಆದಂತ ಸಿನಿಮಾ ಮಾಡಿದ್ದು. ಅಂದ್ರೆ ಫಾರಿನ್ ಸಿನಿಮಾದೊಳಗೆ ಇವನ್ನ ಇಷ್ಟಪಡ್ತಿದ್ದ ಆ ವಿಷಯಕ್ಕೆ, ಬಟ್ ಇವ್ನ ಇಂಗ್ಲಿಷ್ ಸಮಸ್ಯೆ ಇತ್ತು ಅನ್ನೋದು ಅಂಡರ್ಲೈನ್ ಮಾಡ್ರಿ. ಹಿ ಹ್ಯಾಡ್ ಎ ಪ್ರಾಬ್ಲಮ್ ವಿತ್ ಇಂಗ್ಲಿಷ್. ಹಿ ಹ್ಯಾಡ್. ಓಕೆ, ಓಂ ಪುರಿ ವೆಟ್ರನ್. ನನ್ನ ಪ್ರಕಾರ ಹಿ ಈಸ್ ಕನ್ಸಿಡರ್ಡ್ ಟು ಬಿ ಬೆಸ್ಟ್ ಆಕ್ಟರ್, ಲೆಜೆಂಡರಿ ಆಕ್ಟರ್. ಅಂದ್ರೆ ಈಗ ವರ್ಲ್ಡ್ ಹಿಂಗೆ ಪೂರ್ತಿ ನೀವು ಜಗತ್ತನ್ನೇ ಒಂದು ಇದ್ರೊಳಗೆ ನೋಡಿ, ಟಾಪ್ 3 ಆಕ್ಟರ್ಸ್ ಲಿಸ್ಟ್ ಮಾಡಪ್ಪ ಅಂದ್ರೆ ಅದ್ರೊಳಗೆ ಓಂ ಪುರಿ ಬಂದ್ರೆ ಏನು ಆಶ್ಚರ್ಯ ಇಲ್ಲ. ಓಕೆ, ದೆನ್ ಕಮಲ್ ಹಾಸನ್. ನನಗೆ ಕಮಲ್ ಹಾಸನ್ ಮೇಲೆ ಬಹಳನೇ ಪ್ರೀತಿ, ಅಂದ್ರೆ ಬಹಳ ಖುಷಿ ಕೊಡ್ತಾನೆ ಮನುಷ್ಯ. ಯಾಕೆ ಗೊತ್ತಾನ? ರಾಮಶ್ಯಾಮ ಬಾಮ ಕನ್ನಡ ಸಿನಿಮಾ ನೋಡಿರ್ಬೋದು ನೀವು. ಅದ್ರೊಳಗೆ ಏನ್ ಕಮಲ್ ಹಾಸನ್ ಕನ್ನಡ ಮಾತಾಡಿದಾನಲ್ಲ, ಓಕೆ, ಏನ್ ತಾಲೀಮು, ಐ ಮೀನ್ ಟು ಸೇ ತಾಲೀಮ್ ಇಸ್ ನಥಿಂಗ್ ಬಟ್ ಪ್ರಿಪರೇಷನ್. ಓಕೆ ಓಕೆ, ಆ ತಯಾರಿ ಹೆಂಗಿತ್ತಪ್ಪ ಅಂದ್ರೆ ಕನ್ನಡ ಆಕ್ಟರ್ಸ್ ಒಂದು ಕನ್ನಡ ಮಾತಾಡೋದಿಲ್ಲ. ಓಕೆ, ನೀವು ಯೂಟ್ಯೂಬ್ನಾಗ ಇರ್ಬೋದು, ಅದು ನೋಡ್ರಿ ಯಾವಾಗಾರೆ, ಯು ವಿಲ್ ಲಾಫ್ ಎಟ್ ಇಟ್ ಆನ್ ಪ್ರಿಪರೇಷನ್. ಓಕೆ, ಆಕ್ಸೆಂಟ್ ಸೂಪರ್ ಸೂಪರ್, ಅಂದ್ರೆ ಮೈಂಡ್ ಬ್ಲೋಯಿಂಗ್ ಅದು. ಓಕೆ, ನಾನಾ ಪಾಟೇಕರ್. ಯಾರಿಗ್ ಗೊತ್ತಿಲ್ಲ ಹೇಳ್ರಿ? ರೈಟ್, ಅಗೇನ್ ಇಂಗ್ಲಿಷ್ ಪ್ರಾಬ್ಲಮ್ ಇದೆ, ಬಟ್ ಎಂದೂ ನಮಗ್ ಅನ್ಸಿಲ್ಲ ಸಿನಿಮಾದೊಳಗೆ ನೋಡ್ಬೇಕಾರೆ. ಅದ್ಭುತ ಪ್ರತಿಭೆ. ಪ್ರಕಾಶ್ ರಾಜ್ ವಿಷಯದೊಳಗೆ ಹೇಳಲಿಕ್ಕೆ ಇನ್ಫ್ಯಾಕ್ಟ್ ಎಷ್ಟು ಸೂಪರ್ಬ್ ಟ್ಯಾಲೆಂಟೆಡ್ ಅಲ್ಲ. ಹಿ ಕ್ಯಾನ್ ಸ್ಪೀಕ್ ಆಲ್ಮೋಸ್ಟ್ 8 to 10 ಲ್ಯಾಂಗ್ವೇಜಸ್. ಓಕೆ, ಕನ್ನಡಿಗ, ತಮಿಳ್ ಕಲ್ತು, ತೆಲುಗು ಕಲ್ತು, ಹಿಂದಿ, ಬೆಂಗಾಲಿ, ಇಟ್ಸ್ ಅನ್ಬಿಲೀವಬಲ್. ಓಕೆ, ಯಾಕೆ ಹಿಂಗಾಗ್ತಾ ಇದೆ, ಏನ್ ಕಾಮನ್ ಇದೆ ಅನ್ನೋದು ನಾನು ಅದನ್ನ ಹೇಳ್ಬೇಕಂತಾನೆ ಈ ಲಿಸ್ಟ್ ಮಾಡಿರೋದು.
ಯಾಕಂದ್ರೆ ಸಿ ಅಟ್ ದ ಎಂಡ್ ಆಫ್ ದ ಡೇ ವಾಟ್ ಯು ಟಾಕ್ ಮ್ಯಾಟರ್ಸ್ ಮೋಸ್ಟ್, ಅದಂತೂ ತಲೆಗೆ ಇಟ್ಕೊಂಡಿರ್ರಿ. ಅತುಲ್ ಕುಲಕರ್ಣಿ ಬಗ್ಗೆನೂ ಕೇಳಿರ್ಬೋದು, ಕನ್ನಡಿಗ ಅಗೇನ್ ಸೇಮ್. ಇಂಗ್ಲಿಷ್ ಒಳಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ರೈಟ್. ನಾನು ಕಾಂಬಿನೇಷನ್ ಮಾಡೇ ತಗೊಂಡಿದ್ದೀನಿ. ಅನಂತ್ ನಾಗ್ ಯಾರಿಗೆ ಗೊತ್ತಿಲ್ಲ ಹೇಳ್ರಿ, ಸೂಪರ್ಬ್ ಇಂಗ್ಲಿಷ್, ಸೂಪರ್ಬ್ ಕನ್ನಡ, ಮರಾಠಿ ಸೂಪರ್ಬ್, ಕೊಂಕಣಿ ಸೂಪರ್ಬ್. ಓಕೆ, ಸೇಮ್ ವಿತ್ ಅನುಪಮ್ ಖೇರ್, ಎಕ್ಸ್ಟ್ರಾರ್ಡಿನರಿ. ಸೇಮ್ ವಿತ್ ಪ್ರಕಾಶ್ ರಾವಲ್, ಬೆಸ್ಟ್ ಆಕ್ಟರ್. ಓಕೆ, ನಾವು ಕಮ್ ಟು ದ ಪಾಯಿಂಟ್. ಈ ಎಲ್ಲ ಆಕ್ಟರ್ಸ್ ಒಳಗೆ ನೀವು ಕಾಮನ್ ಏನ್ ನೋಡಿದ್ರಿ ಹೇಳ್ರಿ? ಪಾಸಿಟಿವ್ ಆಸ್ಪೆಕ್ಟ್ ನೋಡ್ಬೇಕು ಲೈಫ್ನಾಗ, ನೆಗೆಟಿವ್ ಅಲ್ಲ. ಕೆಲವೊಬ್ರಿಗೆ ಇಂಗ್ಲಿಷ್ ಬಂದಿಲ್ರಿ ಸರ್, ಕೆಲವೊಬ್ರು ಹಂಗ್ರಿ, ಕೆಲವೊಬ್ರು ಹಿಂಗ್ರಿ, ಹಂಗಲ್ಲ. ಈ ಅಷ್ಟು ಆಕ್ಟರ್ಸ್ಗೆ ಮದರ್ ಟಂಗ್, ಓಕೆ, ನಮ್ಮ ಮದರ್ ಟಂಗಿಗೆ ಕನ್ನಡ, ನಾ ಕನ್ನಡ ಮುಖಾಂತರ ಹೇಳ್ತಿದ್ದೇನೆ ಅದನ್ನ, ಇದು ಭಯಂಕರ ಸ್ಟ್ರಾಂಗ್ ಇತ್ತು. ಯಾರನ್ನಾರು ತಗೊಳ್ರಿ ನೀವು, ಇಫ್ ಯು ಗೋ ಅಂಡ್ ಟಾಕ್ ಟು ಕಮಲ್ ಹಾಸನ್ ಅಬೌಟ್ ತಮಿಳ್, ಯು ವಿಲ್ ಬಿ ವೆರಿ ಹ್ಯಾಪಿ ಟು ಹಿಯರ್ ದಟ್. ಸೇಮ್ ವಿತ್ ಪ್ರಕಾಶ್ ರಾಜ್, ಅದ್ಭುತ ಓದುಗ, ಕನ್ನಡ ಬಹಳ ಚಂದ ಗೊತ್ತಿರುವಂತವ್ನು. ಓಕೆ, ಸೇಮ್ ವಿತ್ ಅಮಿತಾಬ್ ಬಚ್ಚನ್, ಸೇಮ್ ವಿತ್ ನಾನಾ ಪಾಟೇಕರ್ ಮರಾಠಿ ಮೇಲೆ ರಿಸರ್ಚ್ ಮಾಡೋಂಗಿಲ್ಲ ಮನುಷ್ಯ. ಅಂದ್ರೆ ನಾನು ಹೇಳಿಕ್ ಹೊಂಟಿರೋದು ಏನ್ ಗೊತ್ತೇನೋ, ನಿಮ್ಮ ಇಂಗ್ಲಿಷ್ ಚಲೋ ಆಗ್ಬೇಕು ಅಂತ ತಿಳ್ಕೊಡ್ರಿ, ಅಥವಾ ಓವರ್ ಆಲ್ ದ ವೇ ಯು ಸ್ಪೀಕ್ ಅಂಡ್ ರೈಟ್. ಓಕೆ, ಸ್ಪೀಕ್ ಅಂಡ್ ರೈಟ್ ಇದು ಚಲೋ ಆಗ್ಬೇಕಂತ ತಿಳ್ಕೊಡ್ರಿ. ಯುವರ್ ಕನ್ನಡ ಶುಡ್ ಬಿ ಎಕ್ಸೀಡಿಂಗ್ಲಿ ವೆಲ್, ಬಹಳ ಚಲೋ ಇರ್ಬೇಕಿದೆ. ಅಂದ್ರೆ ನಮ್ದೊಂದು ಮಿಸ್ಕನ್ಸೆಪ್ಷನ್ ಏನ್ ಗೊತ್ತೇನೋ, ನಾವು ಇಂಗ್ಲಿಷ್ ನ ಕಲೀಲಿಕ್ಕೆ ಹೋಗ್ತೇವಲ್ಲ, ಎದ್ರಿಂದ ಕಲಿತೀವಿ ಅನ್ನೋದಿಲ್ಲದು. ಸಿ, ಈಗ ನಾನು ಫಿಸಿಕ್ಸ್ ಮುಖಾಂತರನೇ ಹೇಳೋದಾತಂದ್ರೆ, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಫಿಸಿಕ್ಸ್ ಯು ನೀಡ್ ಮ್ಯಾಥಮೆಟಿಕಲ್ ಟೂಲ್ಸ್, ರೈಟ್? ಅದು ಲ್ಯಾಂಗ್ವೇಜ್ ಆಗುತ್ತಿಲ್ಲ. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಟಾಕ್ ಫ್ಲೂಯೆಂಟ್ ಇಂಗ್ಲಿಷ್, ಇನ್ ಆರ್ಡರ್ ಟು ರೈಟ್ ಪ್ರಾಪರ್ ಇಂಗ್ಲಿಷ್, ಯುವರ್ ಕನ್ನಡ ಶುಡ್ ಬಿ ವೆರಿ ಗುಡ್. ಅಂದ್ರೆ ಯುವರ್ ಮದರ್ ಟಂಗ್ ಶುಡ್ ಬಿ ವೆರಿ ಗುಡ್. ಇದನ್ನ ಜನರಲ್ ಒಪಿನಿಯನ್ ನಂದು. ಓಕೆ, ಅಂಡ್ ಐ ಆಮ್ 100% ಶೋರ್ ಅಬೌಟ್ ಇಟ್. ನಾನು ಅವೇರ್ನೆಸ್ ಇಟ್ಕೊಂಡೆ ಹೇಳ್ತಿದ್ದೀನಿ. ನಿಮಗೆ ಇಂಗ್ಲಿಷ್ ಚಲೋ ಇಲ್ಲ ಅಂದ್ರೆ ನಿಮ್ ಕನ್ನಡದೊಳಗೆ ಏನೋ ಫಂಡಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಕನ್ನಡ ಇಂಪ್ರೂವ್ ಆತಂದ್ರೆ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ಸೇಮ್ ಹ್ಯಾಪನ್ಡ್ ವಿತ್ ದೀಸ್ ಆಕ್ಟರ್ಸ್. ಇರ್ಫಾನ್ ಖಾನ್ ಸ್ಟಾರ್ಟೆಡ್ ಲರ್ನಿಂಗ್ ಹಿಂದಿ, ಆಟೋಮೆಟಿಕಲಿ ಹಿ ಇಸ್ ಇಂಗ್ಲಿಷ್ ಇಂಪ್ರೂವ್ಡ್. ಅತುಲ್ ಕುಲಕರ್ಣಿ ವರ್ಕ್ಡ್ ಅಪಾನ್ ಹಿಸ್ ಮರಾಠಿ, he is English improved. Same happened with Nana Patekar. With the same idea, Kamal Hassan learnt all languages. With the same idea, Prakash Raj learnt all languages. ನೋಡ್ರಿಪ್ಪ, ನಿಮ್ಗಂತೂ ಈಗ ಗೊತ್ತೇ ಇದೆ, ಏನೀಗ ಲ್ಯಾಂಗ್ವೇಜ್ ಅನ್ನೋದೇನಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾ ಇಂಗ್ಲಿಷ್ ಪಾಯಿಂಟ್ ಆಫ್ ಇಂದ ಹೇಳ್ತಿಲ್ಲ. ಇದು ಸ್ಪೀಕಿಂಗ್ ಕೋರ್ಸ್ ಅದೇನೇನೋ ಮಾಡ್ತಾರೆ ನೋಡ್ರಿ, ಕಮ್ಯುನಿಕೇಶನ್ ಸ್ಕಿಲ್ ಅವೆಲ್ಲ ಇಲ್ಲ. ಸಿ, ಸ್ಕಿಲ್ ಈಸ್ ಸಮಥಿಂಗ್ ವಿಚ್ ಈಸ್ ಲರ್ನ್ಡ್ ಬೈ ಯುವರ್ ಓನ್. ನೀವು ಇಂಪ್ರೂವ್ ಮಾಡ್ಕೊತಾ ಹೋಗ್ಬೇಕದು. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಕಲಿಸ್ಲಿಕ್ಕೆ ಆಗ್ತದನ? ನೆವರ್. ನೀವು ಒಂದು ಪ್ರಾಬ್ಲಮ್ ಬದಲು 10 ಪ್ರಾಬ್ಲಮ್ ಮಾಡ್ಬೇಕು, 10 ಬದಲು 100 ಮಾಡ್ಬೇಕು, ಅಂದ್ರೆ ನಿಮ್ ಸ್ಕಿಲ್ ಡೆವಲಪ್ ಆಗುತ್ತೆ. ಇಲ್ಲಿ ತಲೆಗೆ ಏನ್ ಕೂತ್ಬಿಟ್ಟದ, ಅದು ಕೋರ್ಸ್ ಗೀರ್ಸ್ ಹಂಗಲ್ಲ ನಾ ಹೇಳ್ತಿರೋದು. ಓಕೆ, ಅಂದ್ರೆ ನನ್ನ ಒಂದು ಇಂಪಾರ್ಟೆಂಟ್ ಅನಾಲಜಿ ಏನ್ ಹೇಳುತ್ತಂದ್ರೆ, ಕನ್ನಡ ಚಲೋ, ಮದರ್ ಟಂಗ್ ಚಲೋ, ಇಂಗ್ಲಿಷ್ ಆಬ್ವಿಯಸ್ಲಿ ಚಲೋ. ಡೈರೆಕ್ಟ್ ಪ್ರಪೋರ್ಷನಾಲಿಟಿ ಅದು. ನಿಮ್ ಮದರ್ ಟಂಗ್ ಕೆಡ್ತಾ, ಕನ್ನಡ ಕೆಡ್ತಾ. ನನ್ನ ಹಳೆ ದೋಸ್ತ ಒಬ್ಬ ಹೇಳ್ತಿದ್ದ, ಯಾರ್ದಾರ ಕನ್ನಡ ಇದು ಇಂಗ್ಲಿಷ್ ಸರಿ ಇಲ್ಲ ಅಂತಂದ್ರೆ ಅವ್ರ ಮದರ್ ಟಂಗು ಅಷ್ಟೇ ಕೆಟ್ಟದ್ ನೋಡಪ್ಪ ಅಂತ ಹೇಳಿ. ಇಟ್ ಈಸ್ 100% ಟ್ರೂ ಆಲ್ಸೋ. ಇದನ್ನ ತಲೆಗಿಟ್ಕೊಂಡ್ರಿ. ಇದನ್ನ ಇಂಪ್ರೂವ್ ಮಾಡ್ಕೊಳಕ್ ಏನ್ ಮಾಡ್ಬೇಕು? ಒಂದೇ ಸೊಲ್ಯೂಷನ್ ಇರೋದು, ಸ್ಟೂಡೆಂಟ್ಸ್, ಬುಕ್ಸ್ ಓದ್ಬೇಕು. ಓಕೆ, ಬುಕ್ಸ್ ಅಂದ್ರೆ ಬರಹಗಳನ್ನ ಓದ್ಬೇಕು. ಈಗ ಬುಕ್ಸ್ ಅನ್ನೋಕ್ಕಿಂತ ಏನಾಗುತ್ತೆ, ನೀವು ಬರಹಗಳನ್ನ ಎಲ್ಲಿ ಓದ್ತೀರಿ? ವ್ಲಾಗ್ನಾಗ ಓದ್ರಿ, ಏನು ಬ್ಲಾಗಿಂಗ್ ಗೀಗಿಂಗ್ ಮಾಡೋರು ಬರೀತಿರ್ತಾರಲ್ಲ, ಅದ್ರಾಗೆಲ್ಲ ಓದ್ತಿರ್ತೀರಿ. ಇಲ್ಲ ಅನ್ನಂಗಿಲ್ಲ ನಾನು. ಓಕೆ, ಅದನ್ನು ಬರಹ ಅಂತಾನೆ ತಿಳ್ಕೊಂಡ್ರಿ ಅಂದ್ರೆ ನಿಮ್ ಕನ್ನಡ ಇಂಪ್ರೂವ್ ಆಗುತ್ತೆ, ನಿಮ್ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ರೀಡಿಂಗ್, ಇನ್ ಅದರ್ ವರ್ಡ್ಸ್, ಬುಕ್ಸ್ ಅನ್ನೋಕ್ಕಿಂತ ಐ ಶುಡ್ ಟರ್ಮ್ ಇಟ್ ಆಸ್ ರೀಡಿಂಗ್. ಓಕೆ, ಒಳ್ಳೆ ಓದುಗನ ಭಾಷೆ ಯಾವಾಗ್ಲೂ ಚಲೋ ಇರ್ತದೆ, ಅದು ನಿಯಮ. ಆಮೇಲೆ ಒಂದು ಅಬ್ಸರ್ವ್ ಮಾಡಿ ನೋಡ್ರಿ ನೀವು. ಓಕೆ, ಈಗ ಹಳೆ ಮಂದಿ, ವಯಸ್ಸಾದವ್ರು ಏನಿರ್ತಾರಲ್ಲ, ಕಡಿಮೆ ಕಲ್ತಿದ್ರು ಕೂಡ ಅವ್ರದ್ದು ಕನ್ನಡನೂ ಚಲೋ ಇರ್ತದೆ, ಇಂಗ್ಲಿಷು ಚಲೋ ಇರ್ತದೆ, ಬರವಣಿಗೆನೂ ಎಕ್ಸಲೆಂಟ್ ಇರ್ತದೆ. ನೀವು ಅಬ್ಸರ್ವ್ ಮಾಡಿರ್ತೀವಿ, ಬಹಳ ಕಲ್ತವ್ರಂತೂ ಅದು ತಿದ್ದೇ ಇರ್ತಾರೆ ಬಿಡ್ರಿ, ಅದ್ರೊಳಗೆ ಏನ್ ಡೌಟೇ ಇಲ್ಲ. ಬಟ್ ಒಂದ್ ಜನರೇಷನ್ ನೋಡ್ರಿ ನೀವು, ನಮ್ಮ ಜನರೇಷನ್ ನಮ್ಮ ಕೆಳಗಿನ ಜನರೇಷನ್ ಬಹಳ ತ್ರಾಸಾಗಿದೆ ಇದು. ಓಕೆ, ಇನ್ಫ್ಯಾಕ್ಟ್ ನಮ್ಗಂತೂ ಬಹಳ ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೆ ಏನ್ ನಮ್ದು ಎಜುಕೇಶನ್ ಸಿಸ್ಟಮ್ ಹಾಳು ಮಾಡಿದ್ರಲ್ಲ, ಇಲ್ಲೇ ಕೆಟ್ಟೋಗ್ತದೆ. We did not realize that in order to understand another language or any other language, you need one strong foundation. ಅದಕ್ಕೆ ನಾ ಹೇಳ್ತಿರೋದು, ನಿಮ್ಮ ಕನ್ನಡ ಚಲೋ ಆಗ್ಬೇಕು, ನಿಮ್ ಇಂಗ್ಲಿಷ್ ಚಲೋ ಆಗ್ಬೇಕು ಅಂದ್ರೆ ಒಂದೇ ದಾರಿ ಇರೋದು, ಓದ್ಬೇಕು. ಸರ್ ಪೇಪರ್ ಓದ್ತೀವಲ್ರಿ ಅಂತಂದ್ರೆ
ಪೇಪರ್ ಓದೋದ್ರಿಂದ ಚಲೋ ಆಗ್ತಿದೆ ಅಂತ ಅನ್ನೋದು ಬಹಳನೇ ಅಪರೂಪ. ಇನ್ಫಾರ್ಮೇಟಿವ್ ಇರ್ತದಪ್ಪ, ಇನ್ಫಾರ್ಮೇಶನ್ ಬೇರೆ, ಅವು ಹೇಳಿಕ್ ಬಿಡೋದಿಲ್ಲ ಅದನ್ನ. ಓಕೆ, ಬುಕ್ಸ್ಗಳನ್ನ ಓದ್ರಿ, ಸಣ್ಣ ಕಥೆಗಳು, ಶಾರ್ಟ್ ಸ್ಟೋರೀಸ್, ಇದನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ನೋಡ್ತಿದ್ದಂಗೆ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಎಷ್ಟರ ವಿಡಿಯೋ ಸಿಗ್ತಾವ, ನೋಡ್ಕೊತ್ ಕೊಡ್ರಿ, ನಂಗೇನು ಬೇಜಾರಿಲ್ಲ. ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ಬೇಕಾಗಿರೋದು ಒಂದೇ ಸೊಲ್ಯೂಷನ್ ಇರೋದೇನು, ಓದೋದು, ಯಾವುದೇ ಮುಖಾಂತರ ಇರಲಿ. ಓಕೆ, ನಾ ಎಷ್ಟೊಂದ್ ಮಂದಿ ನೋಡೇನೆ, ಓದುದು ವಾಟ್ಸಪ್ ಮೆಸೇಜ್ ಇದ್ರೆ ಓದಂಗೆ ಅಲ್ಲವರು, ಸುಮ್ಮನೆ ಒಂದು ಹೆಬ್ಬಟ್ ಹಾಕ್ಬಿಟ್ಟಿರ್ತಾರೆ, ಹೋಗಂತೆ. ಅದ್ರಾಗ ಏನಿರ್ತದೆ ಏನಿರಂಗಿಲ್ಲ ಅಂತ ನೋಡಂಗೂ ಇಲ್ಲ. ಯಾಕಂದ್ರೆ ದಿಸ್ ಮೇಕ್ಸ್ ಲಾಟ್ ಆಫ್ ಮೀನಿಂಗ್. ಓಕೆ, ಅವನಿಗೆ ಚಲೋ ಬರ್ದಿದ್ ಚಲೋನು ಅನ್ಸಿರ್ಬೋದು, ಕಳಿಸ್ದವನು ಚಲೋ ಅನ್ಸಿರ್ಬೋದು. ಕಳಿಸ್ದವನ್ ಪಾಯಿಂಟ್ ಆಫ್ ವ್ಯೂ ಬಗ್ಗೆ ಇಲ್ಲೋ ನಾ ಹಂಗ್ ವಿಚಾರ ಮಾಡಿ ಹೆಬ್ಬಟ್ ಹಾಕೇನೆ ಅಂತಾನೆ ಹೇಳ್ಬೋದು. ಅದಕ್ಕೆ ಹೇಳ್ತಿರೋದು. ಓಕೆ, ಯಾವುದೇ ಲ್ಯಾಂಗ್ವೇಜ್ಗೆ ಕಂಪೋನೆಂಟ್ಸ್ ಅಂತ ಇರ್ತಾವ. ಅಂದ್ರೆ ಇದ್ರ ಬಗ್ಗೆ ಬಹಳ ಹಿಂಗೆ ಡಿಟೇಲ್ ಆಗಿ ಹೋಗೋಷ್ಟು ಪೇಷನ್ಸ್ ನನಗೂ ಇಲ್ಲ, ನಿಮ್ಗೂ ಇರಂಗಿಲ್ಲ. ಆದ್ರೂ ಒಂದು ಹೇಳ್ತೀನಿ ಕೇಳ್ರಿ. ನೀವು ಈ ಲ್ಯಾಂಗ್ವೇಜ್ ಅನ್ನ ಕೋಡಿಫೈ, ಅಂದ್ರೆ ಯಾವುದೇ ಲ್ಯಾಂಗ್ವೇಜ್ ಲಿಪಿ ಇತ್ತಂತ ತಿಳ್ಕೊಡ್ರಿ, ಅದು ಕಂಪೋನೆಂಟ್ಸ್ ತಗೋಬಹುದು ನಾವು. ಅದು ಮಾರ್ಫಾಲಜಿ ಅಂತಾರೆ, ಅಂದ್ರೆ ಕನ್ಸ್ಟ್ರಕ್ಷನ್ ಆಫ್ ವರ್ಡ್ಸ್, ಹೆಂಗ್ ವರ್ಡ್ ಕನ್ಸ್ಟ್ರಕ್ಟ್ ಮಾಡ್ಕೋತೀರಿ ಅಂತ ಅರ್ಥ. ಹೊಸ 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 ವರ್ಡ್ ಬರ್ತಿರ್ತಾವೆ, ನನ್ಕಿಂತಲೂ ನಿಮಗೆ ಗೊತ್ತಿರ್ತದೆ, ಆದ್ರೆ ಯೂಸ್ ಮಾಡೋದು ಹೆಂಗೆ. ಓಕೆ, ಸೆಂಟೆನ್ಸ್ ನಡುವೆ ಎಲ್ಲಿ ಯಾವ ವರ್ಡ್ ಫಾರ್ಮ್ ನ ಹಾಕ್ಬೇಕು ಅಂತ ಅನ್ನೋದು. ಓಕೆ, ಸೆಂಟ್ಯಾಕ್ಸ್ ಅಂದ್ರೆ ಕೋಡಿಫೈ ಮಾಡೋದು, ಇದು ಕರೆಕ್ಟ್ ಇದು ತಪ್ಪು ಅಂತ ಹೇಳಿ. ಈಗ ಅಣ್ಣಗಳು ಅಕ್ಕಗಳು ಸೈತನ, ಓಕೆ, ಆ ಸಿಂಟ್ಯಾಕ್ಸ್ ನ ಡೆವಲಪ್ ಮಾಡಿರ್ತಾರೆ, ಇದನ್ನ ಫಾಲೋ ಮಾಡ್ಬೇಕಪ್ಪ. ಸಿ, ಇದು ರೂಲ್, ಅದು ಹೆಲ್ಮೆಟ್ ಹಾಕೋಬೇಕು ರೂಲ್, ಅದು ಹಂಗದು. ಓಕೆ, ಫೋನಾಲಜಿ ಇದೆ, ಮುಂದೆ ನಿಮಗೆ ಪ್ರಾಗ್ಮ್ಯಾಟಿಕ್ಸ್ ಅಂತ ಬರ್ತದೆ. ಓಕೆ, ಸೊ ಇದನ್ನ PPT ಶೇರ್ ಮಾಡಿರ್ತೀನಿ ನಾನು ಟೆಲಿಗ್ರಾಮ್ ಚಾನಲ್, ಏನ್ ನೋಡ್ಕೊಡ್ರಿ, ಬ್ಯಾಡ ಅನ್ನಲ್ಲ ನಾನು. ಓಕೆ, ಬಟ್ ಅದು ಏನೋ ಅಷ್ಟು ಯೂಸ್ ಆಗೋದಿಲ್ಲ. ಸೌಂಡ್ ಸಿಸ್ಟಮ್ ಆಫ್ ಲ್ಯಾಂಗ್ವೇಜ್ ಭಾರಿ ಇಂಪಾರ್ಟೆಂಟ್. ಕನ್ನಡದೊಳಗೆ ಈ ಪಾರ್ಟ್ ಅಂತೂ ದೇವ್ರಿಗೆ ಪ್ರೀತಿ. ಅಕಾರ ಹಕಾರ ಗೊತ್ತೇ ಇರಂಗಿಲ್ಲ, ಹನ್ನ ಆತ ಹಕ್ಕಿ ಅಕ್ಕಿ ಎಲ್ಲ ಕಿತ್ಕೊಂಡು ಹೋಗ್ಯದ ಕನ್ನಡನು. ಹಾಫ್ ಮಾಡ್ಲಾ ಹಾನ್ ಮಾಡ್ಲಾ, ಅದು ಪ್ರಾಬ್ಲಮ್ ಇದು. ಓಕೆ ಸ್ಟೂಡೆಂಟ್ಸ್, ಒಂದು ಮಾತ ನಾನು ಇವತ್ತು ನಿಮಗೆ ಸ್ಪಷ್ಟಪಡಿಸ್ತೇನೆ ನೋಡ್ರಿ. ಮುಂದಿನ ಪಾರ್ಟ್ ಇದೆ ಟೈಪ್. ಈಗ ಮೀನಿಂಗ್ ಆಫ್ ವರ್ಡ್ಸ್ ಎಲ್ಲಿ ಯೂಸ್, ಎಕ್ಸೆಪ್ಟ್ ಇವೆಲ್ಲ ಬರ್ತಾವಲ್ಲ ಅಂತವು. ಓಕೆ, ಪ್ರಾಗ್ಮ್ಯಾಟಿಕ್ಸ್ ಇದೆ. ಪ್ರಾಗ್ಮ್ಯಾಟಿಕ್ಸ್ ಅಂದ್ರೆ ದ ಪ್ರಾಪರ್ ಸೋಷಿಯಲ್ ಅಪ್ರೋಚ್. ಓಕೆ, ಕಮ್ಯುನಿಕೇಶನ್ ಬೇಕಾಗಿರುವಂಥದ್ದು. ಆದ್ರೆ ಒಂದು ಮಾತು ಹೇಳ್ತೀನಿ ನೋಡ್ರಿ, ದಿಸ್ ಈಸ್ ಬಿಟ್ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ, ಸಿ, in order to improve your language, first you should have a firm belief that you will stop using, okay, this ಇದು ಏನೋ ಸ್ಟ್ರಕ್ಚರ್ ಫಾಲೋ ಮಾಡ್ತೀನಿ ಅನ್ನೋದು ನಿಮ್ ತಲೆಗೆ ಬರ್ಬೇಕು. ಒಂದು ಪ್ರಾಪರ್ ಸ್ಟ್ರಕ್ಚರ್ ಇಟ್ಕೋತೀನಿಪ್ಪ, ನಾ ಇವತ್ತಿಂದ ತಪ್ಪು ಬರೆಯೋದಿಲ್ಲ, ಐ ವಿಲ್ ಚೆಕ್ ಇಟ್. ಹೊಸ ಶಬ್ದ ಬಂದ್ ಕೂಡ ಗೂಗಲ್ನಾಗ ಸರ್ಚ್ ಮಾಡ್ರಿ. ಓಕೆ, ಏನ್ ತಪ್ಪಿಲ್ಲ, ಅದು ಅರ್ಥ ಗೊತ್ತಿರಲಾರ್ದೆ ಹೂ ಅನ್ನೋದನ್ನ ಬಿಡ್ರಿ, ಅರ್ಥ ನೀವು ತಿಳ್ಕೊಡ್ರಿ, ಅಂದ್ರೆ ನಿಮ್ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನೋ, ನಿಮ್ಮ ಮದರ್ ಟಂಗ್ ಬಹಳ ಹೈ ಲೆವೆಲ್ ಇರ್ಬೇಕು. ಓಕೆ, ಸೊ ವಿತ್ ದಿಸ್ ಐ ಕನ್ಕ್ಲೂಡ್. ರೈಟ್, ಒಂದು ಹೊಸ ಪ್ರಯತ್ನ ಇದೆ ನಂದು. ಯಾಕಂದ್ರೆ ಭಾಷೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಓಕೆ, ಮಂದಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರ, ಅಂದ್ರೆ ನೋಡ್ತಿರ್ತಾರ, ಓ ಇವ್ ಹಿಂಗ್ ಮಾತಾಡ್ತಾನೆ ಹಿಂಗ್ ಮಾತಾಡ್ದಂಗೆ ಗೊತ್ತಿರ್ತದೆ, ನಗ್ಸಾಟಿಗೆ ಆಗ್ಬಾರ್ದು ಆಮೇಲೆ. ಓಕೆ, ಸೊ ಅದಕ್ಕೆ ಒತ್ತು ಕೊಡ್ರಿ, ನಿಮ್ಮ ಫಂಡಮೆಂಟಲ್ ಸ್ಟ್ರಾಂಗ್ ಆಗ್ಬೇಕು. ಅಂದ್ರೆ ಭಾಷೆ ಗೊತ್ತಿಲ್ಲ, ನೀವು ಓದಿ ತಿಳಿಲಿಲ್ಲ ಅಂತಂದ್ರೆ ಏನ್ ಮಾಡ್ದಂಗ ಅಂತ ಹೇಳ್ರಿ. ಹೇಳಿ ತಿಳಿತದ, ಓದೋದ್ ತಿಳಿಯಂಗಿಲ್ಲ ಅಂತಾರ ನೋಡ್ರಿ. ಇವಕ್ಕೆಲ್ಲ ಕಾರಣ ಇದೆ, ಲ್ಯಾಂಗ್ವೇಜ್ ಬಹಳ ಇಂಪಾರ್ಟೆಂಟ್ ಇರ್ತದೆ. ಸೊ ವಿತ್ ದಿಸ್ ಮುಗಿಸೋಣಂತೆ. ಮುಂದಿನ ಸಂಡೆ ಭೇಟಿಯಾಗೋಣ ಅಂತ ಉತ್ತರ ಬುಕ್ನೊಂದಿಗೆ. ನಾಳೆ CET ಉತ್ತೇಜನ ಸ್ಟಾರ್ಟ್. ಓಕೆ, ಸೊ ತಲೆಗೆ ಇಟ್ಕೊಂಡಿರಿ, ಪ್ರಿಪರೇಷನ್ ಮಾಡ್ಕೋಬೇಕು, CET ಕ್ರ್ಯಾಕ್ ಮಾಡ್ಬೇಕು ನಾವು. ರೈಟ್, ವಿತ್ ದಿಸ್ ಐ ಕನ್ಕ್ಲೂಡ್. ಸಬ್ಸ್ಕ್ರೈಬ್ ಮಾಡ್ರಿಪ್ಪ. ಓಕೆ, ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಜೊತೆಗೆ. ಏನೇ ಇದ್ರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ರಿ, ಇವತ್ತಿಂದ ಕಮೆಂಟ್ ಮಾಡ್ರಿ. ಓಕೆ, 2 ಸತಿ ವಿಚಾರ ಮಾಡಿ ಕಮೆಂಟ್ ಮಾಡೋಕ್ಕಿಂತ ಮೊದಲು ಓದ್ರಿ, ಒಂದ್ಸತಿ ಪೋಸ್ಟ್ ಮಾಡ್ರಿ. ಓಕೆ, ಸೊ ಪ್ಲೀಸ್ ಲೈಕ್ ದ ವಿಡಿಯೋ, share it, subscribe it. Thank you.